ವಿದ್ಯಾರ್ಥಿಗಳೇ, ನಿಮ್ಮ ಒಂದು ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಇರಲಿ ಕಣ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ವಿದ್ಯಾರ್ಥಿಗಳಿಗೆ ಯಾಕೆ ಔಟ್ ಆಫ್ ಮಾರ್ಕ್ಸ್ ಬರಲ್ಲ ಲೆಟರ್ ರೈಟಿಂಗಲ್ಲಿ, ಅದನ್ನು ಈಗ ತಿಳಿಸ್ತಾ ಹೋಗ್ತೇನೆ. ಯಾವ ಭಾಗದಲ್ಲಿ ವಿದ್ಯಾರ್ಥಿಗಳು ತಪ್ಪನ್ನು ಬರೀತಾರೆ, ಎಲ್ಲಿ ವಿದ್ಯಾರ್ಥಿಗಳು ತಿದ್ಕೋಬೇಕು, ಇದನ್ನು ಫಸ್ಟ್ ಕಲಿಬೇಕು, ಹೌದಲ್ವಾ? ಬನ್ನಿ ಸರ್. ಈಗ ಇದು ಆ್ಯಕ್ಚುಲಿ ರೈಟು, ಇದೆರಡು ಕೂಡ ಸರಿ ಇದೆ. ಆದರೆ ವಿದ್ಯಾರ್ಥಿಗಳು ಇದನ್ನು ಬರೆಯಲ್ಲ ಎಕ್ಸಾಮಲ್ಲಿ. ಇದರ ಬದಲಿಗೆ ಅವರು ಹೆಸರು ಆಕಾಶ್ ಅಂತ ಇರುತ್ತೆ, ಆಕಾಶ್ ಅಂತ ಬರ್ಕೊಂಡು ಅವ್ರು ಯಾರೋ ಶಿವಮೊಗ್ಗದವರಾಗಿರ್ತಾರೆ, ಶಿವಮೊಗ್ಗ ಅಂತ ಬರೆದು ಕೊಡ್ತವ್ರೆ. ಇದು ತಪ್ಪು, ಇದು ತಪ್ಪು. ಕ್ವಶನ್ ಪೇಪರ್ ಮೇಲೆ ಏನಿತ್ತು ಸರ್? ಕ್ವಶನಲ್ಲಿ ನಿಮ್ಮ ಹೆಸರು XXX ಅಂತ ಹಾಗೂ ನಿಮ್ಮ ಅಡ್ರೆಸ್ಸು YY ಅಂತ. ಹಾಗಿದ್ರೆ ಇದೇ ಸರಿ. ಇದನ್ನು ಬರೆದ್ರೆ 0 ಮಾರ್ಕ್ಸನ್ನು ಹಾಕಿ ಇಡ್ತಾರೆ. ಇದು ನಿಮ್ಮ ಹೆಸರು, ಇದು ನಿಮ್ಮ ಅಡ್ರೆಸ್, ಎರಡೇ ಲೈನು ಫ್ರಮ್ ಅಡ್ರೆಸ್, ಮುಗೀತು. ಡೇಟು ಇದೇ ಸರಿ. ದಿಸ್ ಈಸ್ ದ ರೈಟ್ ಫಾರ್ಮ್ಯಾಟ್ ಆಫ್ ಡೇಟ್. ಇದನ್ನು ಬಿಟ್ಟು ತಾವುಗಳು ಏನಾದರೂ ಹೀಗೆ ಬರೆದ್ರೆ ಇದು ತಪ್ಪು. ಇದನ್ನು ಬಿಟ್ಟು ಬೇರೆ ರೀತಿ ಏನೇ ಬರೆದ್ರೂ ಕೂಡ ತಪ್ಪು. ದಿಸ್ ಈಸ್ ರೈಟ್. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೆಕ್ಸ್ಟ್, ಟು ಅಡ್ರೆಸ್ಸು 4 ಲೈನ್ ಇತ್ತು. ಆದರೆ ನೀವೇನು ಮಾಡ್ತೀರಾ ಅಂತ ಹೇಳಿದರೆ ಇದನ್ನು ಬರೆಯೋದೇ ಇಲ್ಲ, ಬರೆದ್ರೂ ಕೂಡ ದಿ ಅಂತ ಮೆನ್ಷನ್ ಮಾಡಿರಲ್ಲ. ಹಾಗಾಗಿ ಇಲ್ಲಿ ಒಂದು ಅರ್ಧ ಮಾರ್ಕ್ಸು ಹೋಗುತ್ತೆ. 2 ನಾವು ಕಾಪಿ ಮಾಡಿ ಬರೆಯುವಂಥದ್ದು ಕ್ವಶನ್ ಪೇಪರ್ನಿಂದ. ಬನ್ನಿ ನೆಕ್ಸ್ಟ್. ನೀವು ಭಾಳ ಜನ ಗೈಡ್ ಓದ್ತಾ ಇರ್ತೀರಾ, ಅಲ್ಲೆಲ್ಲ ಕಡೆ ನಿಮಗೆ ಡಿಯರ್ 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 ಅಂತ ಬರ್ತಾ ಇರುತ್ತೆ. ಡಿಯರ್ ಅನ್ನೋದು ಇನ್ಫಾರ್ಮಲ್ ವರ್ಡು, ಫಾರ್ಮಲ್ ವರ್ಡೇ ಇದು. ಡಿಯರ್ ನಮ್ಮ ಲೆಟ್ರ್, ಇದು ಫಾರ್ಮಲ್ ಲೆಟರು. ಇದು ತಪ್ಪು, ಬರಿಬಾರ್ದು. ನಿಮಗೆ ಯಾರಾದರೂ ಹೇಳ್ಕೊಟ್ಟಿದ್ರೆ ತಪ್ಪು. ನಾವು ವ್ಯಾಲ್ಯೂಯೇಷನ್ ಹೋದಾಗ ಇದಕ್ಕೆಲ್ಲ ಸರ್ಕಲ್ ಹಾಕಿ ಮಾರ್ಕ್ಸ್ ತೆಗಿತಾರೆ. ಐ ಹ್ಯಾವ್ ಸೀನ್. ನಮ್ಮ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀವಿ ಅಂದರೆ ತಾವುಗಳು ಅದಕ್ಕೆ ಏನು ಹೇಳ್ತೀರಾ ತಿಳ್ಕೋಬೇಕು. ಎನಿಹೌ, ಈ ಒಂದು ಪತ್ರದಲ್ಲಿ ನೀವು ಇಂಗ್ಲೀಷ್ ಟೀಚರ್ ಅಂತ ನಾನು ಬರೆದಿದ್ದೇನೆ. ಎಕ್ಸಾಮಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬಯಾಲಜಿ ಟೀಚರ್ ಅಂತ ಬಂತಪ್ಪ, ಅವರಿಗೆ ಬಯೋಲಜಿ ಟೀಚರ್ ಬೇಕು ಅಥವಾ ಲೆಕ್ಚರರ್ ಬೇಕು. ಇದನ್ನೆಷ್ಟೇ ಚೇಂಜ್ ಮಾಡಿದ್ರಿ ಅಷ್ಟೇ. ಈ ಜಾಗದಲ್ಲಿ ಚೇಂಜ್ ಮಾಡಿ ಇನ್ನೊಂದು ಲೆಟ್ರು, ಬಯಾಲಜಿ ಲೆಟ್ರು ಬರಿಬೋದು, ಕನ್ನಡ ಲೆಟ್ರು ಬರಿಬೋದು. ಕನ್ನಡ ಟೀಚರಿಗೆ ಬೇಕು ಅಂದರೆ, ಹಿಂದಿ ಟೀಚರ್ ಬೇಕು ಅಂದರೆ ಇದನ್ನೇ ಬರೀರಿ, ಅಥವಾ ಆಫೀಸ್ ಅಸಿಸ್ಟೆಂಟ್ ಅಂತ ಹೇಳಿದರೆ ಇದನ್ನೇ ಬರೀರಿ. ಇದನ್ನು ಮಾತ್ರ ಗಟ್ ಹೊಡಿಬೇಕು. ಇದನ್ನು ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ಲೆಟ್ರಿಗೂ ಕೂಡ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳೇ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂತಲೇ ಬರೀಬೇಕು. ನೀವು ಅದನ್ನು ಬಿಟ್ಟು ಅಪ್ಲೈ ಅಂತ ಹಾಕಿ ಏನೇನು ಅಪ್ಲೈ ಇಂಗ್ಲೀಷ್ ಟೀಚರ್ ಈ ರೀತಿಯಾಗಿ ಬರೆದು ಕೊಡ್ತೀರಾ. ಆವಾಗ ಸಬ್ಜೆಕ್ಟೇ ತಪ್ಪಾದರೆ 0 ಮಾರ್ಕ್ಸನ್ನು ಎಕ್ಸಾಮಲ್ಲಿ ಎಳಿತಾರೆ. ಇಲ್ಲಿ ಅಪ್ಲೈಯಿಂಗ್ ಅಂತಲೂ ಬರೀಬಾರ್ದು, ಅಪ್ಲೈ ಅಂತಲೂ ಬರೀಬಾರ್ದು. ಅದು ಬಾಡಿ ಆಫ್ ದಿ ಲೆಟ್ರಲ್ಲಿ ಬರೀಬೇಕು. ನಮ್ಮ ಸರಿಯಾದ ಉತ್ತರ ಅಪ್ಲಿಕೇಶನ್ನು. ಬನ್ನಿ, ರೆಫ್ರೆನ್ಸು ಭಾಳ ಜನ ಇದನ್ನು ತೊಗೊಂಡೋಗಿ ಇಲ್ಲಿ ಬರೆದಿರ್ತಾರೆ, ಎಕ್ಸ್ಚೇಂಜ್ ಮಾಡಿರ್ತಾರೆ. ಇಲ್ಲಿ ಎಕ್ಸ್ಚೇಂಜ್ ಆಫರ್ ಏನೂ ಇಲ್ಲ ಸರ್. ಇದು ಸಬ್ಜೆಕ್ಟ್ ಪ್ಲೇಸಲ್ಲೇ ಇರಬೇಕು, ರೆಫ್ರೆನ್ಸ್ ಪ್ಲೇಸಲ್ಲೇ ಇರಬೇಕು. ನಿಮಗೆ ನಾನು ತಿಳಿಸ್ತಾ ಇರೋದಿಲ್ಲ ಏನು ಅಂದರೆ, ವಿದ್ಯಾರ್ಥಿಗಳು ಎಲ್ಲೆಲ್ಲಿ ತಪ್ಪು ಮಾಡ್ತಾರೆ ಅರ್ಥ ಆಯ್ತಲ್ವ? ಈ ಅಪ್ಲಿಕೇಶನ್ನೇ ರೈಟು. ಇಲ್ಲಿ ಅಪ್ಲೈಯಿಂಗ್ ಅಂತ ಬರೀಬಾರ್ದು, ಇಲ್ಲಿ ಅಪ್ಲೈ ಅಂತಲೂ ಬರೀಬಾರ್ದು. ಇದು ಅಪ್ಲಿಕೇಶನ್ ಲೆಟರ್ ತಾವುಗಳು ಬರೀತಾ ಇರೋದು ಇವೆಲ್ಲ ತಪ್ಪು. ಅಪ್ಲಿಕೇಶನ್ನೇ ಸರಿ. ಇದು ಕಾಪಿ ಮಾಡಿ ಬರೆಯುವಂಥದ್ದು. ಸಬ್ಜೆಕ್ಟ್ ಪ್ಲೇಸಲ್ಲೇ ಸಬ್ಜೆಕ್ಟ್ ಸರಿ, ರೆಫರೆನ್ಸ್ ಪ್ಲೇಸಲ್ಲೇ ರೆಫರೆನ್ಸ್ ಇದೆಯಲ್ವ ಅದು ಸರಿ. ಇದನ್ನೆಲ್ಲ ಮಾಡಬಾರ್ದು. ತಗೊಂಡೋಗಿ ಈ ಕಡೆ, ಇದನ್ನು ಈ ಕಡೆ, ಏನೂ ಆಗಲ್ಲ ಬಿಡಿ ಸರ್ ಅಂತ. ನೆಕ್ಸ್ಟು, ಬಹಳ ಜನ ಏನು ಮಾಡ್ತಾಯಿದ್ದೀರಾ ಅಂದರೆ, ಬನ್ನಿ ನೋಡಿ, ನಾನು BA ಅಂತ ಯೂಸ್ ಮಾಡಿದೆ, ನೀವು ಎಲ್ಲ ಇದರಲ್ಲೂ ಕೂಡ BA ಅಂತಲೇ ಬರೀತೀರಾ. ಅದು ತಪ್ಪು. ಬಯೋಲಜಿ ಟೀಚರ್ ಆದರೆ ಆ BA ಜಾಗದಲ್ಲಿ BSc ಅಂತ ಬರುತ್ತೆ. ಮ್ಯಾಥ್ಸ್ ಟೀಚರ್ ಆದರೂ ಇಲ್ಲಿ BSc ಬರುತ್ತೆ. ನೋಡಿ, ಈಗ ಮ್ಯಾಥ್ಸ್ ಟೀಚರ್ ಅಂದ್ಕೊಳ್ಳಿ, ಈ ಜಾಗದಲ್ಲಿ ಇಲ್ಲಿ BSc ಅಂತ ಬರುತ್ತೆ. ಬಯೋಲಜಿ BSc, ಇಂಗ್ಲೀಷ್ ಟೀಚರು BA, ಕನ್ನಡ ಟೀಚರು BA, ಹಿಂದಿ ಟೀಚರು ಇದಕ್ಕೆ BA. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಂದ ಹಿಡಿದು ಏನು ಮಾಡಬೇಕು ಅಂದರೆ ಇಲ್ಲಿವರೆಗೂ ತಾವುಗಳು ಇದನ್ನು ಬಾಹ್ಯಾಟ್ ಹೊಡಿಬೇಕು. ಇಲ್ಲಿ ಏನು ಚೇಂಜ್ ಆಗುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಕೇಳಿ. ಇದು ಒಂದೇ ಚೇಂಜ್ ಆಗೋದು. ಯಾವುದು? ಈ ಭಾಗ, ಹೌದಲ್ವಾ? ಇಂಗ್ಲೀಷ್ ಟೀಚರ್ ಬದಲಿಗೆ ಯಾವುದೋ ಕ್ಲರ್ಕ್ ಅಂತ ಇರುತ್ತೆ, ಹೌದಲ್ವಾ? ಸೇಲ್ಸ್ ಮ್ಯಾನ್ ಅಂತ ಇರುತ್ತೆ. ಅದಕ್ಕೆ ಇದೊಂದೇ ಚೇಂಜ್ ಆಗೋದು, ಇದೊಂದು ಚೇಂಜ್ ಆಗುತ್ತೆ. ಇದನ್ನು ಬಿಟ್ಟರೆ ಏನು ಕೂಡ ಚೇಂಜ್ ಆಗಲ್ಲ, ಎಲ್ಲದೂ ಕೂಡ ಸೇಮು. ಅರ್ಥ ಆಗುತ್ತಾ? ನೆಕ್ಸ್ಟು, ಬಹಳ ಜನ 99% ವಿದ್ಯಾರ್ಥಿಗಳು ಫೋಕಸ್, 99% ವಿದ್ಯಾರ್ಥಿಗಳು ಹೀಗೆ ಬರೆಯಲ್ಲ ಎಕ್ಸಾಮಲ್ಲಿ. ಇದೇ ಕರೆಕ್ಟು, ಆದರೆ ಅವರು ಇದನ್ನು ಬರೆದು ಕೊಡ್ತಾರೆ, ಥ್ಯಾಂಕಿಂಗ್ ಅಂತ. ಇದು ತಪ್ಪು ಕಣಪ್ಪ. ದಿಸ್ ಈಸ್ ರಾಂಗ್ ಫ್ರೇಸ್. ಇಷ್ಟು
ಅಷ್ಟು ಹೇಳಿದ್ರು ಕೂಡ ಸರ್ ನಮ್ಮ IGCSE ಹಿಂಗೆ ಕಲಿಸಿದ್ರು ಸರ್, ನಮ್ಮ ಹೈಸ್ಕೂಲಲ್ಲಿ ಹೀಗೆ ಬರೆದಿದ್ವಿ, ನಮಗೆ ಮಾರ್ಕ್ಸ್ ಕೊಟ್ಟಿದ್ರು ಅಂತ ಹೇಳ್ತೀರಾ. ಈಗ ಹಿಂದಿಂದೆಲ್ಲ ಬಿಟ್ಟು ಪಾಸ್ಟನ್ನು ಬಿಟ್ಟು ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಿ. ನಾವು ನಿಮ್ಗೆ ಹೇಳ್ತಾ ಇದ್ದೀವಿ ಅದು ತಪ್ಪು ಕಣಯ್ಯ, ದಿಸ್ ಈಸ್ ಎ ರಾಂಗ್ ಫ್ರೇಸ್, ಇದು ರಾಂಗ್ ಫ್ರೇಸು, ಥ್ಯಾಂಕ್ ಯು ಅನ್ನೋದು ಸರಿಯಾದ ಉತ್ತರ. ಅರ್ಥ ಆಯ್ತಾ? ಇಷ್ಟು ಹೇಳಿದ ಮೇಲೂ ಬರೀತೀರಾ ಅಂದರೆ ಏನು ಮಾಡಲಿಕ್ಕಾಗಲ್ಲ. ನೆಕ್ಸ್ಟು ಲಾಸ್ಟ್ ಒನ್, ಯುವರ್ಸ್ ಫೇತ್ಫುಲ್ಲಿ ಅನ್ನೋದು ಸರಿ. ಇಲ್ಲಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಭಾಗದಲ್ಲಿ ಅವ್ರು ಏನು ಮಾಡ್ತಾಯಿದ್ದಾರೆ, ತಪ್ಪನ್ನು ಮಾಡ್ತಾಯಿದ್ದಾರೆ. ತೋರಿಸ್ತಾ ಇದ್ದೀನಿ ನೋಡಿ. ಈ ಭಾಗದಲ್ಲಿ ಅವ್ರು ಹೇಗೆ ಬರೀತಾರೆ ಅಂದರೆ ಹೀಗೆ ಬರೀತಾರೆ, YOU ಅಪಾಸ್ಟ್ರಫಿ ಹಾಕಿ ಎಸ್ ಬರೀತಾರೆ. ದಿಸ್ ಈಸ್ ರಾಂಗ್, ಇದು ತಪ್ಪು, ಅಪಾಸ್ಟ್ರಫಿ ಬರಲ್ಲ. ಇಷ್ಟು ಬಿಟ್ಟರೆ ಇನ್ನೊಂದು ಕಡೆ ತಪ್ಪು ಮಾಡ್ತಾರೆ. ಖುಷಿಯಾಗಿ ಲೆಟರ್ ರೈಟಿಂಗ್ ಆದಮೇಲೆ ಅವ್ರ ಹೆಸರು ಮರೆತು ಬಿಡ್ತಾರೆ. ಕ್ವಶನ್ ಪೇಪರಲ್ಲಿ XXX ಕೊಟ್ಟಿರ್ತಾರೆ, ಅವ್ರ ಹೆಸರು ಈಗ ರಾಜ್ ಅಂತ ಇರುತ್ತೆ, ಅದನ್ನು ತಗೊಂಡೋಗಿ ಇಲ್ಲಿ ಬರೀತವ್ರೆ. ಇದು ಕೂಡ ತಪ್ಪು. ಅರ್ಥ ಆಯ್ತಲ್ವಾ? ಇಷ್ಟೊಂದು ತಪ್ಪು ಇಟ್ಕೊಂಡು ಈಗ ತಾವುಗಳು ಪೂರ್ತಿ ಲೆಟ್ರ್ ತೋರಿಸ್ತೀನಿ, ಎಷ್ಟು ತಪ್ಪು ಕಾಣ್ತಾ ಇದೆ ಅಂತ ನೀವೇ ಡಿಸೈಡ್ ಮಾಡಿ, ಎಷ್ಟು ಅಂಕಗಳನ್ನು ಕೊಡ್ಬೋದು ಅಂತ ನೀವೇ ಡಿಸೈಡ್ ಮಾಡಿ. ಇಷ್ಟೊಂದು ರೆಡ್ಡಿಂಗ್ ಒಂದು ಲೆಟ್ರಲ್ಲಿ ತುಂಬಿದರೆ ನಾನು ವ್ಯಾಲ್ಯೂಯೇಷನ್ ಮಾಡಿದರೆ 1 ಅಂಕ ಕೊಡ್ತೇನೆ, ಇರಲಿ ಪಾಪ ಅಟೆಂಡ್ ಮಾಡಿದ್ದಾನೆ ಅಂತ. ವಿತೌಟ್ ರೆಡ್ಡಿಂಗ್ ಇತ್ತು ಅಂದರೆ ಬರೀ ರೈಟ್ ಹಾಕಿ ಫಸ್ಟ್ ಲೆಟ್ರಲ್ಲಿ ಅಪ್ಲೋಡ್ ಮಾಡಿದ ಆ ರೀತಿ ಇದ್ದರೆ 5ಕ್ಕೆ 5 ಅಂಕಗಳು ಎಕ್ಸಾಮಲ್ಲಿ ಸಿಗುತ್ತೆ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಫಸ್ಟು ತಪ್ಪನ್ನು ತಿದ್ಕೊಳ್ಳೋದನ್ನು ಕಲಿತ್ರೆ, ಹೌದಲ್ವಾ, ಇದು ಹೀಗೆ ಇರಬೇಕು, ದಿಸ್ ಈಸ್ ರೈಟ್. ಈ ವಿಡಿಯೋಕ್ಕಿಂತ ಹಿಂದೆ ಒಂದು ಅಪ್ಲೋಡ್ ಮಾಡಿದ್ನಲ್ವಾ, ಅದೇ ಸರಿ. ಇಲ್ಲಿ ನಿಮಗೆ ನಾನು ತೋರಿಸಿರುವಂಥದ್ದು ನೀವೇನೇನು ಬರೀತೀರ ಎಕ್ಸಾಮಲ್ಲಿ ತಪ್ಪನ್ನು ಮಾಡ್ತೀರಾ ಅಂತ ತೋರಿಸಿರುವಂಥದ್ದು ಈ ಜಾಗದಲ್ಲಿ ಎಲ್ಲ. ಹಾಗೂ ಈ ಒಂದು ಲೆಟ್ರ್ ಆದಮೇಲೆ ಸರ್ ಇನ್ನೊಂದು ಲೆಟ್ರ್ ಕೊಡಿ ಅಂತ ಕೇಳಬೇಡಿ ಸರ್. ಇದೇ ಲೆಟ್ರನ್ನು ಕಲ್ತರೆ ಮುಗೀತು. ಏನೇ ಲೆಟ್ರ್ ಕೊಟ್ಟರು ಇದನ್ನೇ ಬರೀಬೇಕಾಗಿರೋದು, ಏನೇನು ಚೇಂಜ್ ಆಗುತ್ತೆ ಅಂತ ನಿಮಗೆ ನಾನು ಹೇಳಿಕೊಟ್ಟಿದ್ದೇನೆ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಒಂದು ಲೈಕು, ಒಂದು ಕಮೆಂಟು ಸರ್. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಇಂಗ್ಲೀಷ್ ಎಕ್ಸಾಮ್ಸ್.